ಸರ್ಕಲ್ಗೆ ಎಸ್ ಸೈಡ್ಸ್ ಇರುತ್ತೆ. ಸರ್ಕಲ್ ಸೈಡ್ಸ್ ಇಲ್ವಲ್ಲ, ಇನ್ಸೈಡ್ ಅಂಡ್ ಔಟ್ ಸೈಡ್. ನಾನು ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ರು. ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬಿಗ್ ಬಾಸ್ ಸ್ಪರ್ಧಿ ಅವಮಾನ. ಜಂಜಿ ಹುಡುಗ ಶಶಿಧರ್ಗೆ ಬೆಂಡೆತ್ತಿ ಮನೆಗೆ ಕಳಿಸಿದಂಥ ಬಿಗ್ ಬಾಸ್ ಜೊತೆಗೆ ಇದೇ ಶಶಿಧರ್ ವಿಷಯದಲ್ಲಿ ಮತ್ತೆ ಟ್ರೋಲ್ ಆದಂಥ ಜಡ್ಜಸ್ ವಿನಯ್ ಗೌಡ. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆ, ಬಿಗ್ ಬಾಸ್ ಸೀಸನ್ 13ರ ಕಂಟೆಸ್ಟೆಂಟ್ಗಳು ಅಗ್ನಿ ಪರೀಕ್ಷೆಯಲ್ಲಿ ಮಾಡ್ತಾ ಇರುವಂಥ ಟಾಸ್ಕು, ಆಡ್ತಾ ಇರುವಂಥ ಮಾತು, ತೋರಿಸ್ತಾ ಇರುವಂಥ ಆ್ಯಟಿಟ್ಯೂಡು ಇವೆಲ್ಲವೂ ಕೂಡ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಈಗಿನ ಜಂಜಿ ಜನ್ರೇಷನ್ನ ಮನಸ್ಥಿತಿಯ ಬಗ್ಗೆಯೂ ಕೂಡ ಕಳವಳಕಾರಿಯಾದಂಥ ಒಂದು ವಿಷಯ ತಿಳಿದು ಬರ್ತಾ ಇದೆ. ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯ ಮತ್ತೊಬ್ಬ ಸ್ಪರ್ಧಿ ಆಡಿದಂಥ ಆಟ, ಮಾಡಿದಂಥ ಎಡ್ವಟ್ಟು, ತೋರಿಸಿದಂಥ ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ಇದೀಗ ಗೊಂದಲಕ್ಕೆ, ಅವಮಾನಕ್ಕೆ ಮತ್ತು ಚರ್ಚೆಗೆ ಗ್ರಾಸವಾಗಿದೆ. ಆ್ಯಸ್ ಯೂಶ್ವಲಿ ಒಬ್ಬ ಸ್ಪರ್ಧಿಯನ್ನು ಇನ್ವೈಟ್ ಮಾಡ್ತಾರೆ, ನಿಮ್ಮ ಟಾಸ್ಕ್ ತೋರಿಸಿ, ನೀವು ಯಾಕೆ ಬಿಗ್ ಬಾಸ್ ಮನೆಯ ಒಳಗಡೆ ಇರಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಎಡಬಿಡಿಂಗಿಯ ಥರ ಆಡಿದಂಥ, ಏನೋ ಹೇಳಲಿಕ್ಕೆ ಹೋಗಿ ಏನೋ ಮಾಡಿದಂಥ ಶಶಿಧರ್ 21 ವರ್ಷ ಬೆಂಗಳೂರಿನ ಹುಡುಗ ಇದೀಗ ಸದ್ದನ್ನು ಮಾಡ್ತಾಯಿದ್ದಾರೆ. 4 ರೆಡ್ ಸಿಗ್ನಲನ್ನು ಪಡ್ಕೊಂಡ್ರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಆ ಹುಡುಗ ಒಪ್ಪಲೇ ಇಲ್ಲ. ಕೊನೆಗೆ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಲಾಯಿತು. ನಿರಂಜನ್ ದೇಶಪಾಂಡೆ ಆ್ಯಸ್ ಆ್ಯಂಕರ್ ಕಂಟೆಸ್ಟೆಂಟನ್ನು ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಮಾಡುವಾಗ ಒಂದು ವಿಚಿತ್ರ ಮ್ಯಾನೇಜರ್ ಮುಖಾಂತರ ಶಶಿಧರ್ ಬೆಂಗಳೂರಿನ ಅಂದರೆ 21 ವರ್ಷದ ಬೆಂಗಳೂರಿನ ಹುಡುಗ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣವೇ ಆ ಜಂಜಿ ಹುಡುಗನಿಗೆ ಚೀರಪ್ ಮಾಡಬೇಕಿತ್ತಂತೆ, ಚಪ್ಪಾಳಿ ಹೊಡಬೇಕಿತ್ತಂತೆ. ಬಂದು ಎಂಟ್ರಿ ಆಗ್ತಾರೆ, ತಕ್ಷಣ ಹೇಳ್ತಾರೆ, ನನ್ನ ಯಾರು ಚೀರಪ್ ಮಾಡ್ತಿಲ್ಲ, ಏನಪ್ಪ ಜನ ಎನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ತಕ್ಷಣ ಶ್ರುತಿ ಅವರು ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ, ನೀನು ಮಾತೇ ಆಡಿಲ್ಲ, ನಿನ್ನ ಬಗ್ಗೆ ನೀನು ಹೇಳ್ಕೊಂಡಿಲ್ಲ, ನೀನು ಯಾಕೆ ಬಿಗ್ ಬಾಸ್ನಲ್ಲಿ ಇರಬೇಕು ಅನ್ನುವಂಥ ಮಾತೇ ಆಡಲಿಲ್ಲ, ಅಷ್ಟಕ್ಕೆ ಚೀರಪ್ ಮಾಡಬೇಕಾ, ಏನಪ್ಪ ದೊಡ್ಡ ಸಾಧನೆ ಮಾಡಿದೆ ಎಂಟ್ರಿಯಲ್ಲಿ ಅಂತ ಹೇಳ್ತಾರೆ. ತುಂಬ ವಾದ ವಿವಾದ ಎಲ್ಲ ಆಗುತ್ತೆ. ಜೊತೆಗೆ ಜಡ್ಜಸ್ ಕೂಡ ಹೇಳ್ತಾರೆ, ನೀನು ಕಂಪ್ಲೀಟಾಗಿ ನಾಟಕ ಆಡ್ತಿದ್ಯಾ ಎನ್ನುವಂಥ ರೀತಿಯಲ್ಲಿ ಮಾತನಾಡ್ತಾರೆ. ಇದರ ನಡುವೆ ಕೆಲವೊಂದಷ್ಟು ಪಾಯಿಂಟ್ಗಳು ಅಲ್ಲಿ ಲೆಕ್ಕಕ್ಕೆ ಬರುತ್ತೆ. ವಿನಯ್ ಗೌಡ ಹೇಳ್ತಾರೆ, ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೇನೆ ಅನ್ನುವಂಥ ಮಾತಾಡಿದಾಗ, ಸರ್ಕಲ್ ಇರುತ್ತಲ್ಲ, ವೃತ್ತಕ್ಕೆ ಎಷ್ಟು ಸೈಡ್ ಇರುತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೂ ಮೊದಲು ವಿನಯ್ ಗೌಡ ಕೇಳ್ತಾರೆ, ನೀನು ಏನಪ್ಪ ಮಾಡ್ಕೊಂಡಿದ್ದೆ, ಏನು ಓದ್ಕೊಂಡಿದ್ದೇನೆ ಅಂತ ಕೇಳಿದಾಗ, ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, CS ಇಂಜಿನಿಯರಿಂಗ್ ಓದ್ತಾ ಇದ್ದೇನೆ ಅನ್ನುವಂಥ ಮಾತು ಹೇಳಿದಾಗ, ಹಾಗಾದರೆ ಸರ್ಕಲಿಗೆ ಎಷ್ಟು ಸೈಡ್ಸ್ ಇರುತ್ತೆ ಅನ್ನುವಂಥ ಮಾತನ್ನು ಒಂದು ಕ್ವಶನ್ ಕೇಳ್ತಾರೆ. ಅದಕ್ಕೆ ಬುದ್ಧಿವಂತ ಹುಡುಗ, ಜಂಜಿ ಜನ್ರೇಷನ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯು ಕಾಂಟ್ ಟೇಕ್ ದೆಮ್ ಲೈಟ್ಲಿ, ಅಂದರೆ ಅವರನ್ನು ನಾವು ಲೈಟಾಗಿ ತೆಗೆದುಕೊಳ್ಳಿಕ್ಕಾಗಲ್ಲ, ಬುದ್ಧಿವಂತರು ಇರ್ತಾರೆ. ಉತ್ತರ ಕೊಟ್ಟರು, ಸರ್ಕಲಿಗೆ ಯಾವುದೇ ಸೈಡ್ ಇರಲ್ಲ ಎನ್ನುವಂಥ ಉತ್ತರ ಕೊಟ್ಟರು. ಇದು ನೋಟ್ ಮಾಡ್ಕೊಳ್ಳಿ, ಆಮೇಲೆ ಟ್ರೋಲ್ ಕೂಡ ಆಗಿದೆ, ಅದನ್ನು ಹೇಳ್ತೀನಿ ಯಾವ ಥರ ಅಂತ. ಅದಕ್ಕೆ ವಿನಯ್ ಗೌಡ ಹೇಳ್ತಾರೆ, ಇಲ್ಲ, ಸರ್ಕಲ್ಲಿಗೆ 2 ಸೈಡ್ ಇರುತ್ತೆ, ಒಂದು ಇನ್ಸೈಡ್ ಮತ್ತು ಔಟ್ಸೈಡ್, ನೀನೀಗ ಬಿಗ್ ಬಾಸ್ನ ಇನ್ಸೈಡಲ್ಲಿ ಇದೆಯಾ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅದಕ್ಕೆ ಯಾಕೋ ಸ್ವಲ್ಪ ಗಲಿಬಿಲಿಯಾದಂಥ ಇದೇ ಜಂಜಿ ಹುಡುಗ ಶಶಿಧರ್, ಇಲ್ಲ ನಾನು ಹೇಳಿದ ಸರಿ ಇತ್ತಲ್ಲ ಅನ್ನುವಂಥ ಒಂದು ಮಾತನ್ನು, ಒಂದು ಹಾವಭಾವವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದರ ಮುಂದುವರೆದ ಭಾಗವಾಗಿ ಮತ್ತೆ ಕ್ವಶನ್ಗಳ ಅಥವಾ ಪ್ರಶ್ನೆಗಳ ಮಹಾಪುರ ಆಗುತ್ತೆ. ಓಕೆ ಬಿಡಿ, ನಿನಗೆ ಯಾರು ಇನ್ಸ್ಪಿರೇಷನ್, ಯಾರು ಏನು ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂತ ಮಾತು ಹೇಳಿದಾಗ, ನನಗೆ ಗ್ಯಾಂಗ್ಸ್ಟರ್ ಆಗಬೇಕು ಎನ್ನುವಂಥ ಮಾತು ಹೇಳ್ತಾರೆ. ಅದಕ್ಕೆ ಜಡ್ಜಸ್ ಕೂಡ ಹೇಳ್ತಾರೆ, ಗ್ಯಾಂಗ್ಸ್ಟರ್ ಅಂದರೆ ರೋಡಿಸಮ್ಮ, ನಿನ್ನ ಗ್ಯಾಂಗ್ಸ್ಟರ್ ಯಾರು, ನಿನ್ನ ರೋಡ್ ಮಾಡೋರು ಯಾರು, ನೀನು ಏನು ಮಾಡ್ಲಿಕ್ಕೆ ಹೊರಟಿದ್ಯಾ, ಏನು ಮಾಫಿಯಾ ಮಾಡ್ತಿದ್ಯಾ ಅನ್ನುವಂಥ ಮಾತು ಹೇಳ್ತಾರೆ. ಅದಕ್ಕಿಲ್ಲ, ನನಗೆ ಗ್ಯಾಂಗ್ಸ್ಟರ್ ಅಂದರೆ ದೊಡ್ಡ ವ್ಯಕ್ತಿ ಆಗಬೇಕು, ಒಂದು ಸಾಮ್ರಾಜ್ಯ ಕಟ್ಟಬೇಕು, ಕಿಂಗ್ ಆಗಬೇಕು ಎನ್ನುವಂಥ ಒಂದು ಒಳ್ಳೆಯ ಪಾಸಿಟಿವ್ ನೋಟಲ್ಲಿ ಹೇಳ್ತಾರೆ. ಸಬ್ಕೋರ್ಸ್ ಅದು ಕೂಡ ಈ ಹುಡುಗನ ಪ್ಲಸ್ ಪಾಯಿಂಟ್ ಆಗಿತ್ತು. ಜೊತೆಗೆ ಗ್ಯಾಂಗ್ಸ್ಟರ್ ಅಂದರೆ ಯಾರು ಎಕ್ಸಾಂಪಲ್ ಹೇಳಿದಾಗ ಯಾರೊಬ್ಬರು ಎಕ್ಸ್ ಅಂತ ಹೆಸರನ್ನು ಹೇಳ್ತಾರೆ. ಅದಕ್ಕೆ ವಿನಯ್ ಗೌಡ ಸಬ್ಕೋರ್ಸ್ ತನಗೆ ಗೊತ್ತಿದೆ ಅಂತ ಮಾತನ್ನು ಹೇಳ್ತಾರೆ. ಶ್ರುತಿ ಮತ್ತು ಸಂಗೀತ, ನನಗೆ ಆ ವ್ಯಕ್ತಿ ಹೆಸರು ಗೊತ್ತಿಲ್ಲ ಎನ್ನುವಂಥ ಮಾತು. ಜೊತೆಗೆ ಓಕೆ ಎಲ್ಲ ಆಯ್ತಪ್ಪ, 5 ಜನ ಸ್ವಾತಂತ್ರ್ಯ ಹೋರಾಟಗಾರ ಹೆಸರು ಹೇಳಪ್ಪ ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ನೋಡಿ, ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತಂದರೆ, ಈಗಿನ ಜನ್ರೇಷನ್ನವರಿಗೆ ರಾಜ್ಯದ ಮುಖ್ಯಮಂತ್ರಿ ಯಾರು, ದೇಶದ ಪ್ರಧಾನಮಂತ್ರಿ ಯಾರು,
ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಹೆಸರು ಹೇಳಿ, ನಮ್ಮ ರಾಷ್ಟ್ರ ಭಾಷೆ ಯಾವುದು ಅಥವಾ ನಮ್ಮ ರಾಜ್ಯದ ಭಾಷೆ ಯಾವುದು, ನಮ್ಮ ರಾಷ್ಟ್ರ ನಾಡಗೀತೆಯನ್ನು ಬರೆದವ್ರು ಯಾರು, ನಮ್ಮ ರಾಷ್ಟ್ರಗೀತೆಯನ್ನು ಬರೆದವ್ರು ಯಾರು, ನಮ್ಮ ಒಂದೇ ಮಾತರಂ ಬರೆದವ್ರು ಯಾರು, ಅಥವಾ ನಮ್ಮ ಕಾಮನ್ ಆದಂಥ ಈಗಿನ ಒಂದು ಕ್ವಶನ್ ಕೇಳಿದಾಗ 100ಕ್ಕೆ 90ರಷ್ಟು ಜನ ರಾಂಗ್ ಉತ್ತರವನ್ನು ಕೊಡ್ತಾರೆ. ಹೀಗಾಗಿ ಅದೇ ರೀತಿಯಲ್ಲಿ ಈ ಜಂಜಿ ಹುಡುಗನಿಗೆ ವಿನಯ್ ಗೌಡ ಹೇಳ್ತಾರೆ, ಒಂದು 5 ಜನ ಸ್ವಾತಂತ್ರ್ಯ ಹೋರಾಟಗಾರ ಹೆಸರು ಹೇಳಿಯಪ್ಪ ಅಂದಾಗ ನಾನು ಹೆಸರಲ್ಲ, ನನಗೆ ಮನಸ್ಸಿಲ್ಲ ಎನ್ನುವಂಥ ಮಾತು ಹೇಳ್ತಾರೆ. ಜೊತೆಗೆ ಮುಂದುವರೆದ ಭಾಗವಾಗಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸು 4 ಜನ ಹೆಸರು ಹೇಳ್ತಾರೆ. 5ನೇ ಅವರನ್ನು ನೀವೇ ಫಿಲಪ್ ಮಾಡಿಕೊಳ್ಳಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಒಂದು ಲೆಕ್ಕಕ್ಕೆ ಬಿಗ್ ಬಾಸ್ನ ಸ್ಪರ್ಧಿ ಅಥವಾ ಜಡ್ಜಸ್ಗಳ ನಡುವಿನ ಮಾತಿಗಿಂತ ಸ್ವಾತಂತ್ರ್ಯ ಹೋರಾಟಗಾರರಂದರೆ ಅದಕ್ಕೆ ಆದಂಥ ಒಂದು ತೂಕ ಇದೆ, ಆ ವರ್ಡಿಗೆ ಒಂದು ತೂಕ ಇದೆ. ಸ್ವತಂತ್ರ ಆ ಹೋರಾಟ ಇದೆಯಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರೆ, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರೆ, ಅನುಭವಿಸಲಾಗದಂಥ ಶಿಕ್ಷೆಯನ್ನು ಅನುಭವಿಸಿದರೆ, ಕಾಲಪಾನಿಯಂತೆ ಉಪವಾಸ ಅದನ್ನು ಹೇಳಲಿಕ್ಕಾಗಲ್ಲ ಅಂಥ ಒಂದು ದೊಡ್ಡ ಹೋರಾಟವನ್ನು ಮಾಡಿ 200 ವರ್ಷ ಆಡಿದಂಥ ಬ್ರಿಟಿಷರಿಂದ ನಮ್ಮ ದೇಶವನ್ನು ಮುಕ್ತಿಗೊಳಿಸುವಂಥ ಕ್ರಿಯೆಯಲ್ಲಿ ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ, ಎಷ್ಟು ಜನ ದೇಶಕ್ಕಾಗಿ ಹೋರಾಡಿದ್ದಾರೆ. 19-20 ವರ್ಷದಲ್ಲಿ ನೇಣಿ ಕೂಡ ಕೊರಳೊಡ್ಡಬೇಕಾದಂಥ ಪರಿಸ್ಥಿತಿ ಬಂತಲ್ಲ, ಅಂಥ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಹೆಸರಿನಿಗೆ ನೆನಪಿಲ್ಲ ಅಂತ ಸುಮ್ಮಳಿ ಬೀಳುತ್ತೆ, ಅಥವಾ ಇಲ್ಲ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತಾಡಿದ್ರೆ ಅದಕ್ಕೆ ಓಕೆ, ಈ ಹುಡುಗನಿಗೆ 4 ಜನ ಗೊತ್ತಿದೆ, 5 ಜನ 5ನೇವ್ರಿಗೆ ಗೊತ್ತಿಲ್ಲ ಎನ್ನುವಂಥ ಮಾತನ್ನು ಒಪ್ಕೊಳ್ಬೋದು. ಆದರೆ ನೀವು ಯಾರನ್ನ ಬೇಕಾದ್ರೆ ಫಿಲಪ್ ಮಾಡ್ಕೊಳ್ಳಿ, ಅದೇನು ಫಿಲ್ ಇನ್ ದ ಬ್ಲ್ಯಾಂಕ್ ಅಥವಾ ಅದೇನಾದರೂ ಬೇರೆ ಒಂದು ವಸ್ತುವ ಅರ್ಥ ಆಗ್ತಲ್ಲ ಈ ಹುಡುಗನ ಮನಸ್ಥಿತಿ. ಇದರಿಂದ ಸಿಟ್ಟಿಗೆದ್ದಂಥ ಜಜಸ್ಗಳು 4 ಜನ ಕೂಡ ಈ ಶಶಿಧರ್ ಎನ್ನುವಂಥ ಜಂಜಿ ಹುಡುಗನಿಗೆ ರೆಡ್ ಮಾರ್ಕ್ ಕೊಡ್ತಾರೆ, ರೆಡ್ ಸಿಗ್ನಲ್ ಕೊಡ್ತಾರೆ ಮತ್ತು ಮನೆಯಿಂದ ಹೊರಗೆ ಹೋಗಿ ಅನ್ನುವಂಥ ಮಾತು ಹೇಳಿದಾಗ ಆಗಲೂ ಕೂಡ ಇಲ್ಲ ನಾನು ಹೊರಗೆ ಹೋಗಲ್ಲ ಎನ್ನುವಂಥ ಆ್ಯಟಿಟ್ಯೂಡ್ನ ಒಂದು ಭಾಗವಾಗಿ ಆ್ಯಕ್ಟ್ ಮಾಡ್ತಾರೆ. ನೋಡಿ, ಅದು ಆ್ಯಟಿಟ್ಯೂಡು, ಜಂಜಿ ಜನ್ರೇಷನ್ನು, ಅದು ಒಂದು ಟಾಸ್ಕ್ ಆಗಿರ್ಬೋದು. ಇಲ್ಲ ನಾನು ಈ ಥರನೂ ಕೂಡ ಜಡ್ಜಸ್ಗಳನ್ನು ನಾನು ಅಟ್ರಾಕ್ಟ್ ಮಾಡ್ಬೋದು, ನಾನು ಎಲ್ಲ ಉಲ್ಟಾ ಮಾತಾಡ್ಕೊಂಡು ನಾನು ಈ ರೀತಿಯಲ್ಲಿ ನಾನು ಬೇರೆ ಥರದ ಒಂದು ವ್ಯಕ್ತಿತ್ವ ಎನ್ನುವಂಥ ಅಟ್ರಾಕ್ಷನ್ ಮಾಡುವ ದೃಷ್ಟಿಯಲ್ಲಿ ಆ ಹುಡುಗ ಮಾಡಿದ್ದು ಸತ್ಯ ಇರಬಹುದು. ಆದರೆ ಸ್ವತಂತ್ರ ಹೋರಾಟಗಾರರ ವಿಷಯ ಬಂದಾಗ ನೀವು 5ನೇವರನ್ನ ಫಿಲಪ್ ಮಾಡ್ಕೊಳ್ಳಿ ಅನ್ನುವಂಥ ದುರಂಕಾರದ ಮಾತಿದೆಯಲ್ಲ, ಅದು ಯಾರೂ ಕೂಡ ಒಪ್ಪುವಂಥದ್ದಲ್ಲ. ಈಗಿನ ಜನ್ರೇಷನ್ ಅವರಿಗೆ ಸ್ವತಂತ್ರ ಏನು, ಸ್ವತಂತ್ರ ಅಂದ್ರೇನು, ಸ್ವತಂತ್ರ ಹೋರಾಟಗಾರರ ಮನಸ್ಥಿತಿ ಹೇಗಿತ್ತು, ಹೋರಾಟ ಹೇಗಿತ್ತು, ಅವ್ರ ಕುಟುಂಬ ಗರ್ಭಿಣಿ ಹೆಂಡತಿಯನ್ನು ಬಿಟ್ಟು ಯಾವ ಥರ ಹೋರಾಟ ಮಾಡಿದ್ರು ಎನ್ನುವಂಥ ಒಂದು ಪುಸ್ತಕವನ್ನಾದರೂ ಕೊಟ್ಟು ಅವರ ತಂದೆ ತಾಯಿಯವರು ಓದಿಸ್ಬೇಕು. ಇಲ್ಲಾಂದರೆ ಈಗಿನ ಇಂಥ ವ್ಯಕ್ತಿತ್ವದಿಂದ ಸಮಾಜಕ್ಕೆ ಅತ್ಯಂತ ಕೆಟ್ಟದಾಗತ್ತೆ. ಏನೋ ಓಕೆ ಓದ್ಕೊಂಡು ಲಕ್ಷ ಸಂಬಳ ತಗೊಳ್ಬೋದಾದರೆ ದೇಶಾಭಿಮಾನ ಆಗಲಿ ಅಥವಾ ಸಮಾಜಕ್ಕೆ ಒಳಿತಾಗುವಂಥದ್ದಾಗಲಿ ಯಾವುದೂ ಇಂಥ ವ್ಯಕ್ತಿಗಳ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಿ ಮೇ ಬಿ ಟ್ಯಾಲೆಂಟ್, ಅವರು ಒಳ್ಳೆಯ ಬುದ್ಧಿವಂತರಾಗಿರ್ಬೋದು, ಒಳ್ಳೆಯ ವ್ಯಕ್ತಿಯೇ ಆಗಿರ್ಬೋದು ಅಪ್ಪ ಅಮ್ಮನಿಗೆ. ಆದರೆ ಸಮಾಜದ ದೃಷ್ಟಿಯಿಂದ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ನೆನಪಿಲ್ಲ, ಓಕೆ ನನಗೆ ನೆನಪಿಲ್ಲ, ನನಗೆ ಮರ್ತುಬಿಟ್ಟೆ ಅನ್ನೋ ಒಂದು ಮಾತಾಡಿದರೆ ಅದಕ್ಕೆ ಬೆಲೆ ಕೊಡ್ಬೋದಿತ್ತು. ನೀವು ಅದನ್ನು ಫಿಲಪ್ ಮಾಡ್ಕೊಳ್ಳಿ ಅನ್ನುವಂಥ ದುರಂಕಾರದ ಮಾತಿದೆಯಲ್ಲ, ಅದು ಈಗಿನ ಸಮಾಜ ಅಥವಾ ಈ ಸ್ವತಂತ್ರ ಹೋರಾಟಕ್ಕೆ, ಸ್ವತಂತ್ರದ ಬಗ್ಗೆ ಪ್ರೀತಿ ಇರುವಂಥ ಯಾವನೇ ಒಬ್ಬ ವ್ಯಕ್ತಿ ಇಂಥ ವ್ಯಕ್ತಿಯನ್ನು ಮನೆಗೆ ಸೇರಿಸಲ್ಲ, ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೂ ಕೂಡ ಬಿಡಲ್ಲ. ಇವೆಲ್ಲ ಒಂದು ಕಡೆ ಆದರೆ ಮತ್ತೊಂದು ವಿಷಯ, ಟ್ರೋಲ್ಗೆ ಒಳಗಾಗಿದ್ದ ವಿಷಯ ನೋಡಿ. ಜಡ್ಜಸ್ಗಳಿಗೆ ಏನಾಗುತ್ತಂದರೆ ಎಲ್ಲವೂ ಕೂಡ ಜಡ್ಜಸ್ಗೆ ತಿಳಿದಿರಲ್ಲ. ಓಕೆ, 4 ಜನ ಜಡ್ಜಸ್ಸು ತುಂಬ ಚೆನ್ನಾಗಿ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಆದರೆ ಇದೇ ಶಶಿಧರ್ ಎನ್ನುವಂಥ ವ್ಯಕ್ತಿಯ ಜೊತೆಗೆ ಆಡಿದಂಥ ಟಾಕ್, ಸ್ವಾತಂತ್ರ್ಯ ಹೋರಾಟಗಾರ ಎಸ್ ಅಫ್ಕೋರ್ಸ್ ಎಲ್ಲರೂ ಕೂಡ ಅದನ್ನು ತಪ್ಪು ಎನ್ನುವಂಥ ದೃಷ್ಟಿಯಲ್ಲಿ ನಾವೆಲ್ಲ ಕೂಡ ಹೇಳ್ತೇವೆ, ಆ ಹುಡುಗ ಹೇಳೋದು ತಪ್ಪು. ಆದರೆ ವಿನಯ್ ಗೌಡ ಹೇಳಿದಂಥ ವಿಷಯ ಇದೆಯಲ್ಲ, ಸರ್ಕಲ್ಗೆ ಎಷ್ಟು ಸೈಡ್ ಇದೆ ಅನ್ನುವಂಥ ಮಾತು ಹೇಳಿದಾಗ ಆ ಹುಡುಗ ತನ್ನ ಬುದ್ಧಿವಂತಿಕೆಯಿಂದ ಸರ್ಕಲ್ ಹ್ಯಾಸ್ ನೋ ಸೈಡ್ಸ್ ಎನ್ನುವಂಥ ರೀತಿಯಲ್ಲಿ ಮಾತಾಡ್ತಾ, ಅಂದರೆ ಸರ್ಕಲ್ಗೆ ಯಾವುದೇ ಸೈಡ್ ಇರಲ್ಲ ಎನ್ನುವಂಥ ಮಾತು ಹೇಳ್ತಾರೆ. ಅದಕ್ಕೆ ಅವರು ವಿನಯ್ ಗೌಡ ಮೇ ಬಿ ಎಲ್ಲೋ ವಾಟ್ಸಪ್ಪಿಂದ ಬಂದದ್ದು ಅಥವಾ ಎಲ್ಲೋ ಓದ್ಕೊಂಡಿದ್ರೆ ಗೊತ್ತಿಲ್ಲ, ಸರ್ಕಲ್ಗೆ 2 ಸೈಡ್ ಇರುತ್ತೆ, ಒಂದು ಇನ್ಸೈಡ್ ಮತ್ತು ಒಂದು ಔಟ್ಸೈಡ್, ನೀನೀಗ ಇನ್ಸೈಡಲ್ಲಿದ್ಯಾ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದನ್ನೇ ಇಟ್ಕೊಂಡು ಗೂಗಲಲ್ಲಿ ಹೊಡೆದಾಗ, ಅಂದರೆ ಈ ಸರ್ಕಲ್ ವೃತ್ತಕ್ಕೆ ಎಷ್ಟು ಸೈಡ್ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಗೂಗಲಿಗೆ ಹಾಕಿದಾಗ ಗೂಗಲ್ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ, ಸರ್ಕಲ್ ಹ್ಯಾಸ್ ನೋ ಸೈಜ್ ಮೀನ್ಸ್ 0 ಸೈಜ್ ಅನ್ನುವಂಥ ಉತ್ತರವನ್ನು ಕೊಡುತ್ತೆ. ಇದನ್ನು ಇಟ್ಕೊಂಡು ಜಡ್ಜಸ್ಗೆ ಬುದ್ಧಿ ಇಲ್ಲ, ಜಡ್ಜಸ್ಗೆ ಬುದ್ಧಿವಂತಿಕೆ ಇಲ್ಲ, ಆ ಹುಡುಗನನ್ನು ಸುಮ್ಮನೆ ನೀವು ಹೊರಗಡೆ ಕಳಿಸಿದ್ರಿ, ನೀವು ಪ್ರಶ್ನೆ ಕೇಳಿದಾಗ ಅದರ ಸರಿಯಾದ ಉತ್ತರವೂ ಕೂಡ ನಿಮ್ಗೆ ಗೊತ್ತಿರಬೇಕಿತ್ತು. ಇಲ್ಲಾಂದರೆ ಪ್ರಶ್ನೆ ಯಾಕೆ ಕೇಳ್ತೀರಿ, ಪ್ರಶ್ನೆ ಕೇಳಿದ ನಂತರ ಮತ್ತೆ ಉತ್ತರ ರಾಂಗ್ ಕೊಡೋದಾದರೆ
ನೀವು ಯಾಕೆ ಜಡ್ಜಸ್ ಆಗಿರಬೇಕು? ನೀವು ಕೇಳಿದಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಹುಡುಗ ಕೊಟ್ಟಿದ್ದಾದರೆ ನೀವು ಆ ಉತ್ತರವೇ ತಪ್ಪು ಎಂದು ಇಡೀ ನಮ್ಮ ಕರ್ನಾಟಕದ ಜನರನ್ನು ಮಿಸ್ಲೀಡ್ ಮಾಡುವಂಥ ಒಂದು ವೇದಿಕೆಯಲ್ಲಿ ಉತ್ತರ ಕೊಟ್ರಿ ಅಥವಾ ಮಿಸ್ಲೀಡ್ ಮಾಡಿಬಿಟ್ರಿ ಅನ್ನುವಂಥ ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ಹಂತಕ್ಕೆ ಆ ಟ್ರೋಲನ್ನು ಬಿಟ್ಟು, ಆ ಒಂದು ಉತ್ತರವನ್ನು ಬಿಟ್ಟು, ವಿನಯ್ ಗೌಡ ತಪ್ಪನ್ನು ಬಿಟ್ಟು ಶಶಿಧರ್ ಎನ್ನುವಂಥ ಜನ್ಜಿ ಜನರೇಷನ್ನ ಈ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಆಡಿದಂಥ ಒಂದು ಮಾತಿದೆಯಲ್ಲ, ಆ ಮಾತಿಂದ ಬೆಂಡೆತ್ತಿದಂಥ ಬಿಗ್ ಬಾಸ್ ತನ್ನ ಮನೆಯಿಂದ ಶಶಿಧರ್ ಎನ್ನುವಂಥ ಹುಡುಗನನ್ನು ಹೊರಗಡೆ ಕಳಿಸಲಾಯಿತು. ಈ ಸಲ ಸ್ಪರ್ಧೆ ತುಂಬ ಚೆನ್ನಾಗಿದೆ. ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಯಾವುದೂ ಕೂಡ ಸುಳಿವಿಲ್ಲ. ಎಲ್ಲರನ್ನೂ ಕೂಡ ಸೆಲೆಕ್ಟ್ ಮಾಡಿದರೆ ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ, ತುಂಬ ಜನ ಹೋಲ್ಡಲ್ಲಿ, ತುಂಬ ಜನ ಮನೆಯಿಂದ ಹೊರಗೋಗಿದ್ದಾರೆ. ಜಸ್ಟ್ ಲೈಕ್ ಅಮುಕು ಜಜ್ಮೆಂಟೇ ಕೊಡಲಿಲ್ಲ, ಹೊರಗೆ ಹಾಕಿದ್ರು. ಈ ಹುಡುಗನಿಗೆ 4 ರೆಡ್ಡನ್ನು ಕೊಟ್ಟರು, ಹೊರಗೆ ಹಾಕಿದ್ರು. ನೋಡಬೇಕು ಸೆಪ್ಟೆಂಬರ್ 5ಕ್ಕೆ ಬಿಗ್ ಬಾಸ್ ಅಧಿಕೃತವಾಗಿ ಲಾಂಚ್ ಆಗುತ್ತಾ ಅಥವಾ ಈ ಅಗ್ನಿ ಪರೀಕ್ಷೆ ಎಪಿಸೋಡ್ಗಳು ಎಷ್ಟು ದಿನ ಮುಂದುವರಿಯುತ್ತೆ ಎಲ್ಲವೂ ಕೂಡ ಕಾದು ನೋಡೋಣ. ಆ್ಯಂಡ್ ಸೂನ್ ವಿ ವಿಲ್ ಅಪ್ಡೇಟ್ ಯು ದ ಎಕ್ಸಾಕ್ಟ್ ಡೇಟ್ ಆಫ್ ಬಿಗ್ ಬಾಸ್ ಸೀಸನ್ 13 ಕನ್ನಡ ವರ್ಷನ್. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.